ಹಲೋ ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದಂತಹ ಛಲವಾದಿ ಮಹಾಸಭಾ ಸಂಘಟನೆಯಿಂದ ಜಾತಿ ಜನಗಣತಿಯನ್ನು ಅಧಿಕಾರಿಗಳು ಹಾಗೂ ಶಿಕ್ಷಕರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇದರಿಂದ ಛಲವಾದಿ ಸಮಾಜಕ್ಕೆ ತುಂಬಾ ಅನ್ಯಾಯವಾಗುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದರು. ಛಲವಾದಿ ಮಹಾಸಭಾ ಸಂಘಟನೆಯು ಮೇ 28ರಂದು ಜಾತಿ ಜನಗಣತಿಯು ಮುಕ್ತವಾಗಲಿದ್ದು, ಮರಳಿ ಅಕ್ಟೋಬರ್ ತಿಂಗಳಿನಲ್ಲಿ ಜಾತಿ ಜನಗಣತಿಯನ್ನು ಪ್ರಾರಂಭಿಸಬೇಕು. ಸಾಕಷ್ಟು ಜನರ ಆಧಾರ್ ಕಾರ್ಡ್ಗಳ ತೊಂದರೆಗಳಿಂದ ಜಾತಿ ಗಣತಿಯು ಉಳಿದಿರುತ್ತದೆ ಎಂದರು. ಜಾತಿ ಜನಗಣತಿ ಮಾಡುತ್ತಿರುವಂತಹ ಅಧಿಕಾರಿಗಳು ಮತ್ತು ಶಿಕ್ಷಕರು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ. ಇದರಿಂದ ಛಲವಾದಿ ಸಮಾಜದ ಜಾತಿ ಜನಗಣತಿಯಿಂದ ಸಾವಿರಾರು ಜನತೆಗೆ ಅನ್ಯಾಯವಾಗುತ್ತಿದೆ. ಅಂತಹ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಶಶಿಕಾಂತ್ ದೊಡ್ಮನಿ, ರವಿ ಬಬಲೇಶ್ವರ್, ಸುರೇಶ್ ಮೀಶಿ, ವಕೀಲ್ ದೊಡ್ಮನಿ, ಸಾಗರ್ ಕಾಂಬ್ಳೆ ಇದ್ದರು. ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಈ ಒಂದು ಪತ್ರಿಕಾಗೋಷ್ಠಿ ಕರೆಯಲು ಇಷ್ಟೇ ಉದ್ದೇಶ. ಏನು ರಾಜ್ಯ ಸರ್ಕಾರ ಏನು ಒಂದು ಒಳ ಮೀಸಲಾತಿಗಾಗಿ ಜಾತಿ ಗಣತಿ ಪ್ರಾರಂಭ ಮಾಡಿತ್ತು, ಅದು ಇನ್ನು ಈ 28ಕ್ಕೆ ಮುಗಿತೈತೆ ಅಂತ ಅಂದ್ರೂ ಇನ್ನೂ ಅದು ಆಮೆಗತಿಯಲ್ಲಿ ಸಾಗಿದೆ. ಈಗ ನಾವು ಛಲವಾದಿ ಮಹಾಸಭಾ ವತಿಯಿಂದ ಜಮಖಂಡಿಯ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಸತತವಾಗಿ ಒಂದು ವಾರ ಭೇಟಿ ಕೊಡತ್ತೀವಿ. ಭೇಟಿ ಕೊಟ್ಟಾಗ ಅಲ್ಲಿ ನಾವು ಫಸ್ಟ್ ನಾವು ತೆರದಾಳಕ್ ಹೋಗಿದ್ವಿ. ತೆರದಾಳಕ್ ಹೋದಾಗ ಅಲ್ಲಿ ನೋಡಲ್ ಆಫೀಸರ್ ಕುದುರೆಮಣಿ, ಆಮೇಲೆ ಕೋಲೂರು, ಇವರು ಸ್ಪಂದನೆ ಮಾಡ್ತಾ ಇಲ್ಲ. ಅದ ಇವ್ರ ಮ್ಯಾಗ ನಾವು ಕಂಪ್ಲೇಂಟ್ ಕೊಡ್ಬೇಕಂದ್ರೆ ನಮ್ ಜಮಖಂಡಿ BO ಅದಾರಲ್ಲ, BO ಅವರು ಸಂಡೇ ದಿವಸ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ರು ಮೊಬೈಲ್. ಇವ್ರ ಮ್ಯಾಗ ಆಲ್ರೆಡಿ ನಾವು AC ಅವರಿಗೆ ದೂರ ಸಲ್ಲಿಸಿವಿ ನಮ್ಮ ಛಲವಾದಿ ಮಹಾಸಭಾ ವತಿಯಿಂದ. ಅದೇ ರೀತಿ ನಾವು ನಿನ್ನ ಇದಕ್ಕೆ ಹೋಗಿದ್ದೀವಿ, ಎಲ್ಲಿ ಕೌಟಿ ಹೋಗಿದ್ದೀವಿ, ಚಿಕ್ಲಿ ಹೋಗಿದ್ದೀವಿ, ಬಿದ್ರಿ ಹೋಗಿದ್ದೀವಿ. ಬಿದ್ರಿ ಹೋದಾಗಾದ್ರೂ ಅಲ್ಲಿ SS ಅರ್ಕೇರಿ ಅವರು, GM ಕೊತ್ನೂರ್ ಅವರು, ಗೋಪಾಲ್ ನಾಯಕ್ ಅವರು, ಇವ್ರು ಯಾರು ಗಣತಿ ಮಾಡುವ ಸ್ಥಳದಲ್ಲಿ ಯಾರು ಇದ್ದಿದ್ದಿಲ್ಲ. ಅದನ್ನ ಇವ್ರನ್ನೆಲ್ಲ ನೋಡ್ಬೇಕಾದ ಅಧಿಕಾರಿ ವರ್ಗ ಅವರು ಸಹ ನಿರ್ಲಕ್ಷ್ಯ ಮಾಡತ್ತಾರ. ಯಾಕಂದ್ರ ಈ ಒಂದು 28ರೊಳಗ ನಾವ್ ಎಲ್ಲೇ ನಮ್ಮ ಸಮಾಜದ ನಾವು ಎಷ್ಟು ಜನಗಣತಿ ನಮ್ಮ ಎಷ್ಟು ಸಂಖ್ಯೆ ಐತಿ ಅದನ್ನ ನಾವು ನಿಖರವಾಗಿ ತೋರಿಸಲಿಲ್ಲ ಅಂದ್ರೆ ನಮ್ಮ ಸಮಾಜ ಛಲವಾದಿ ಸಮಾಜಕ್ಕೆ ಒಂದು ದೊಡ್ಡ ಅನ್ಯಾಯ ಆಗ್ತೈತಿ. ಅದನ್ನ ನಾವು ಎಲ್ಲಾ ಸೌಲಭ್ಯದಿಂದ ವಂಚಿತರಾಗ್ತೇವಿ. ಇಷ್ಟು ನಮ್ದ ಅಳಿವು ಪ್ರಶ್ನೆ ಐತಿ, ನಮ್ಮ ನಮ್ಮದ ಭವಿಷ್ಯದ ಪ್ರಶ್ನೆ ಇದ್ರು ಅಧಿಕಾರಿ ವರ್ಗ ಯಾವ ರೀತಿ ಒಂದು ಸರ್ವೆ ಕಾರ್ಯದಲ್ಲಿ ತೊಡಸ್ಕೋಬೇಕು, ಅವ್ರು ಯಾರು ಪರ್ಸನಲ್ ಕೆಲಸ ಮಾಡ್ಕೊಳ್ತಾರ, ಯಾರು ಹಾಸ್ಪಿಟಲ್ ಹೋಗ್ಯಾನ ಅಂತ ಹೇಳ್ತಾರ, ಯಾರು ಆರಾಮಿಲ್ಲ ಅಂತ ಹೇಳ್ತಾರ, ಇವತ್ತು ಮನ್ಯಾಗ ಅವ್ರು ತೀರ್ಕೊಂಡ್ರ ಅಂತ ಹೇಳ್ತಾರ. ಅವ್ರು ಎಲ್ಲಾರಿಗೂ ಪ್ರಾಬ್ಲಮ್ ಬರೋದು ಅವ್ರ ವೈಯಕ್ತಿಕ ಅವ್ರ ಮ್ಯಾಗ ನಮ್ದು ಏನೂ ದ್ವೇಷ ಇಲ್ಲ. ಆದ್ರೂ ಅವ್ರ ವೈಯಕ್ತಿಕ ಪ್ರಾಬ್ಲಮ್ ದಿಂದ ಇದನ್ನ ಮಾಡ್ರಂದ್ರ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಅನ್ಯಾಯ ಆಗ್ತೈತೆ ಅನ್ನೋದು ನಮ್ದು ಇಷ್ಟ ಕಳ್ಕಳಿ. ಆಮೇಲೆ ಎಲ್ಲ ಕಡೆ ಒಂದು ಪ್ರಾಬ್ಲಮ್, ನಾವು ನಿನ್ನೆ ಕೆಲವೊಂದು ಊರಾಗ ಏನಾಗೈತಿ, ಮಕ್ಕಳದ 12 ವರ್ಷದ, 15 ವರ್ಷದ, 8 ವರ್ಷದ ಕೆಲವೊಂದು ಮಕ್ಕಳದ ಆಧಾರ್ ಕಾರ್ಡ್ಗಳು ಇಲ್ಲ. ಆಮೇಲೆ ಆಧಾರ್ ಕಾರ್ಡ್ಗಳು ಇಲ್ಲ ಅಂತಂದ್ರೆ, ಆಧಾರ್ ಕಾರ್ಡ್ ಇರ್ಲಿಲ್ಲ ಅಂದ್ರ ಅವ್ರ ಒಂದು ಬರ್ತ್ ಸರ್ಟಿಫಿಕೇಟ್, ಜನ್ಮ ಪ್ರಮಾಣ ಪತ್ರ ಮ್ಯಾಗ ಅವ್ರ ಆಧಾರ್ ಕಾರ್ಡ್ ಮಾಡಿಸ್ಕೋಕ್ ಬರ್ತೈತಿ, ಅವಕಾಶ ಐತಿ. ಬರೀ ಅದು ಒಂದು ಎನ್ರೋಲ್ಮೆಂಟ್ ನಂಬರ್ ಕೊಟ್ರು ಅದನ್ನ ಜಾತಿ ಗಣತಿ ಮಾಡ್ಕೋತಾರ, ಅದೇನು ಪ್ರಾಬ್ಲಮ್ ಇಲ್ಲ. ಮೇನ್ ಪ್ರಾಬ್ಲಮ್ ಎಲ್ಲಿ ಬಂದೈತಿಪ್ಪ ಅಂದ್ರೆ, ಈಗ ಯಾರ ಕಡೆ ಕೆಲವೊಂದ್ ಮಂದಿ ನಾವು ಇಲ್ಲೆಲ್ಲ ತಿರುಗಾಡಿದಾಗ ಕೌಟಿಯೊಳಗ 19 ಮಂದಿ ಸಿಕ್ರು, ಚಿಕ್ಕಲಿಯಾಗ 11 ಮಂದಿ ಸಿಕ್ರು, ಮುತ್ತೂರಾಗ 12 ಮಂದಿ ಸಿಕ್ರು, ಆಲ್ಬಾರ್ದಾಗ 24 ಮಂದಿ ಸಿಕ್ರು. ಬರೀ ನಾವು ಎಲ್ಲಾ ಹಳ್ಳಿಗೆ ಟೈಮ್ ನಮಗೂ ಕೊಡಾಕಾಗತ್ತೆ, ಎಲ್ಲಾ ಕಡೆ ನೋಡ್ಬೇಕು ಅನ್ನೋದು ಟೈಮ್ ಕೊಡಾಕೋತು. ನಾವು ಜಸ್ಟ್ ಒಂದು ಅರ್ಧ ತಾಸು ಒಳಗೆ ಇಟ್ಟಿಟ್ ಮಂದಿ ಸಿಕ್ತು. ಇನ್ನ ನಾವು ಪ್ರತಿಯೊಂದು ಮನಿಗೆ ಹೋಗಿ ಮಾಡಿದ್ವಿ ಅಂದ್ರ ಏನಿಲ್ಲ ಕನಿಷ್ಠ ಒಂದು ಹಳ್ಳಿ ಒಳಗ 50ರಿಂದ 100 ಮಂದಿ ಸಿಗ್ತೈತಿ. ನಮ್ಮಲ್ಲಿ ನಮ್ಮ ತಾಲೂಕದಾಗ ಇರೋದ 34 ಹಳ್ಳಿ. 34 ಹಳ್ಳಿಯಾಗ ಒಂದು 2-3 ಹಳ್ಳಿಯಾಗ ನಮ್ಮ ಛಲವಾದಿ ಜನಾಂಗ ಇಲ್ಲ ಅಂದ್ರು ನಮ್ದ ಆಟೋಮೆಟಿಕ್ಲಿ ಬರೇ ಒಂದು ತಾಲೂಕದ 4 ರಿಂದ 5 ಸಾವಿರ ನಮ್ ಜನಸಂಖ್ಯೆ ಕಡಿಮೆ ಬರ್ತೈತಿ. ಆಮೇಲೆ ಮುಂದೆ ಇದನ್ನ ಕ್ಲಿರಿಫೈ ಮಾಡ್ಕೊಳ್ಳೋ ಸಲುವಾಗಿ ನಾನು ನೀನು AC ಅವ್ರ ಜೊತೆ ಮಾತಾಡಿ, ಅವ್ರ ಕಡಿಮೆ ಉತ್ತರ ಇಲ್ಲ. ಆಮೇಲೆ ಟೆಕ್ನಿಕಲ್ ಟೀಮ್ ಒಬ್ರು ಬೆಂಗಳೂರು ಅವ್ರು ಇದ್ರು, ಅವ್ರ ಜೊತೆನೂ ಮಾತಾಡಿ, ಅವ್ರ ಕಡಿಮೆ ಉತ್ತರ ಇಲ್ಲ. ಏನ್ ಉತ್ತರ ಇಲ್ಲ? ಯಾರ ಕಡೆ ಆಧಾರ್ ಕಾರ್ಡ್ ಇಲ್ಲೋ, ಯಾರ ಕಡೆ ಜನ್ಮ ದಾಖಲೆ ಇಲ್ಲೋ, ಬರ್ತ್ ಸರ್ಟಿಫಿಕೇಟ್ ಇಲ್ಲೋ, ಅವ್ರು ಏನ್ ಮಾಡ್ಬೇಕು ಮುಂದ. ಆಮೇಲೆ ಇವ್ರು 2 ಕಡೆ ಉತ್ತರ ಇಲ್ಲ. ಒಂದು ಸಹಾಯವಾಣಿ ನಂಬರ್ ಐತಿ ಬೆಂಗಳೂರ್ದು, ಅದು ಸ್ಟೇಟ್ ಗೌರ್ಮೆಂಟ್ ಏನದ ಇದನ್ನ ಐತಿಲ್ಲ, ಸಹಾಯವಾಣಿ ಐತಿಲ್ಲ. ಆ ಸಹಾಯವಾಣಿ ಒಳಗೆ ನಿನ್ನೆ ನಾ ಫೋನ್
ಫೋನ್ ಮಾಡಿ ಇದು ಕಂಪ್ಲೇಂಟು ಅಲ್ಲಿ ಹಾಕಿನ ಇದನ್ನ ಯಾವ ಊರಾಗ ಎಷ್ಟು ಉಳಿಯತೈತಿ ಇದು ಜಾತಿ ಗಣತಿ ಏನಾಗತೈತಿ ಅಂತಂದೇಳಿ. ಆಮೇಲೆ ಮುಂದೆ ಅಲ್ಲಿ ಸಹಾಯವಾಣಿ ಸಹಾಯಕರು ನಂಗೆ ಏನ್ ಉತ್ತರ ಕೊಟ್ರು ಇದ್ರ ಬದಲು ನಮಗೂ ನಾಲೆಜ್ ಇಲ್ಲ, ನಮಗೂ ಗೊತ್ತಿಲ್ಲ. ನೀವೇನು ನಾವು ಕಂಪ್ಲೇಂಟ್ ಮಾಡಿರಲ್ಲ, ಕಂಪ್ಲೇಂಟ್ ನಾವು ಆಯೋಗ ತಿಳಿಸ್ತೀವಿ, ಆಯೋಗದಿಂದ ಏನು ಉತ್ತರ ಬರ್ತೈತೆ ನಿಮ್ಗೆ ಫೀಡ್ಬ್ಯಾಕ್ ಮಾಡಿಸ್ಕೊಡ್ತೀವಿ ಅಂತಂದ್ರ ನಿನ್ನೆ ಕಂಪ್ಲೇಂಟ್ ಮಾಡ್ರು ಇನ್ನೂ ತನಕ ಆಯೋಗದಿಂದ ಆಗಲಿ ಅಥವಾ ಸರ್ಕಾರದ ಸಹಾಯವಾಣಿದಿಂದ ನಮ್ಗೆ ಯಾವ್ದು ಉತ್ತರ ಬರ್ಲಿಲ್ಲ. ಯಾಕೆ ನಾವು ಪತ್ರಿಕಾಗೋಷ್ಠಿ ಕರೆಯೋದು ಇಷ್ಟ ಉದ್ದೇಶ 28ಗೆ ಇದು ಕ್ಲೋಸ್ ಆಗ್ತೈತಿ. ಅವ್ರ ನಂತರ ನಮ್ಗೆ ಉತ್ತರ ಕೊಟ್ರೆ ಅಂದ್ರೆ ನಮ್ಗೆ ಕ್ಲೋಸ್ ಆಗಿತ್ತಂದ್ರ ಅವ್ರ ಉತ್ತರ ಕೊಟ್ಟರು ನಮ್ಗೆ ಉಪಯೋಗ ಇಲ್ಲ. ಮೇನ್ ನಮ್ ಬೇಡಿಕೆ ಏನೈತಿ ಒಂದೇದ ಈಗ ಜೂನ್ದಿಂದ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತೈತಿ. ಶೈಕ್ಷಣಿಕ ವರ್ಷ ಪ್ರಾರಂಭ ಆಗೋದ್ರಿಂದ ಎಲ್ಲಾ ಶಾಲೆಗಳು ಪ್ರಾರಂಭ ಆಗೋದ್ರಿಂದ ಹುಡುಗರಿಗೆ ಎಜುಕೇಶನ್ ಬೇರೆ ಅದರ್ ಕಾಸ್ಟ್ ಹುಡುಗರಾಗ್ಲಿ ನಮ್ಮ ಹುಡುಗರಿ ಈ ಎಲ್ಲಾ ಶಿಕ್ಷಕರು ಗಣತಿ ಒಳಗ ಅಳವಡಿಸ್ಕೊಂಡ್ರಂದ್ರ ಇಲ್ಲೇ ಬಿಜಿ ಆದ್ರಂದ್ರ ಸ್ಕೂಲ್ ಎಜುಕೇಶನ್ ಹಾಳಾಗ್ತೈತಿ. ನಮ್ಮ ಮೂಲ ಬೇಡಿಕೆ ಏನೈತಿ ಈಗೇನ್ 28 ಕ್ಲೋಸ್ ಮಾಡ್ಬೇಕು, ಇದನ್ನ ಅಂತಿಮ ವರದಿ ಕೊಡಬಾರ್ದು, ಆಯೋಗ ಸರ್ಕಾರ ಒಪ್ಕೋಬಾರ್ದು. ಇದನ್ನ ಏನ್ ಮಾಡ್ಬೇಕು, ಈಗ 28 ಕ್ಲೋಸ್ ಮಾಡ್ಲಿ, ಮುಂದೆ ಅಕ್ಟೋಬರ್ ಸುಟಿಯಾಗ ಏನ್ ಬರ್ತಿಲ್ಲ, ಅಕ್ಟೋಬರ್ ಸುಟಿ ಒಳಗೆ ಮತ್ತೆ ಜಾತಿ ಗಣತಿ ಮಾಡಾಕ ಮತ್ತೊಂದು ಅವಕಾಶ ಕೊಡ್ಬೇಕು. ಯಾಕೆ ಕೊಡ್ಬೇಕಪ್ಪ ಅಂತಂದ್ರ ಈಗ ಅವರು ಆಧಾರ್ ಕಾರ್ಡ್ ಇಲ್ಲ, ಅವ್ರದ್ದು ಆಧಾರ್ ಕಾರ್ಡ್ ಇಲ್ಲ, ಆಮೇಲೆ ಮುಂದೆ ಜಾತಿ ಪ್ರಮಾಣ ಪತ್ರ ಇಲ್ಲ. ಈಗ ಆಸ್ ಫಾರ್ ಅಡ್ವೊಕೇಟ್ ಆಗಿ ನಾ ಹೇಳ್ಬೇಕಂದ್ರ ಈಗ ಅವರು ಜನನ ಮತ್ತು ನೋಂದಣಿ ಅಧಿಕಾರಿ ಕಡೆಯಾಗಿ ನೋಂದ್ ಆಗೈತೋ ಇಲ್ಲೋ ಅಂದ್ರ ಮನ್ಯಾಗ ಹಾಸ್ಪಿಟಲ್ದಾಗ ಅವ್ರದ್ದು ಡಿಲಿವರಿ ಆಗಿತ್ತಂದ್ರ ಆಶಾ ಕಾರ್ಯಕರ್ತರು ಹೋಗಿ ಜನನ ಮತ್ತು ನೋಂದಣಿ ಅಧಿಕಾರಿ ಕಡೆ ನೋಂದ್ ಮಾಡ್ಬೇಕಾಗ್ತೈತಿ. ಅಲ್ಲಿ ಇತ್ತಂದ್ರ ಅದನ್ನ ತಗೊಂಡ್ಬಂದವ್ರು ಆಧಾರ್ ಕಾರ್ಡ್ ಮಾಡ್ಕೋತಾರ, ಅದಕ್ಕ ಟೈಮ್ ಬೇಕಾಗ್ತೈತಿ. ಇಲ್ಲ ಅಲ್ಲಿ ಇದ್ದಿದ್ದಿಲ್ಲಪ್ಪ ಅಂದ್ರ ಅವ್ರು ಕೋರ್ಟಿಗೆ ಬಂದು ಕೇಸ್ ಮಾಡ್ಕೋಬೇಕಾಗ್ತೈತಿ. ಕೇಸ್ ಮಾಡ್ಕೋಬೇಕೈತಿ. ಆ ಕೇಸ್ ಮಾಡ್ಕೊಂಡು ಅದು ಮುಗಿಬೇಕಂದ್ರೆ ಮಿನಿಮಮ್ ನಮಗ ಒಂದು ಕುಟುಂಬಕ್ಕ ಒಂದ್ ವ್ಯಕ್ತಿಯಿಂದ ನಾವು ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು ಅಥವಾ ಜನನ ಪ್ರಮಾಣ ತಗೋಬೇಕಾದ್ರೆ 2 ರಿಂದ 3 ತಿಂಗಳು ಟೈಮ್ ಬೇಕಾಗ್ತೈತಿ. ಇವು ಇಂತ ದೊಡ್ಡ ಸಮಸ್ಯೆ ಇದ್ದಾಗ ಇದಕ್ಕೆ ಆಯೋಗನ ಒಂದು ಸೊಲ್ಯೂಷನ್ ಒಂದು ಪರಿಹಾರ ಕೊಡ್ಬೇಕಾಗಿತ್ತು. ಇಂಥವು ಬಂದು ಅಂದ್ರೇನ ಈಗ ಅವ್ರು ಏನ್ ಮಾಡ್ಯಾರು, ಆಯೋಗದವರು ಬರೀ ಸಿಟಿ ಲೆವೆಲ್ದಾಗ ಅಟ್ಟ ವಿಚಾರ ಮಾಡ್ಯಾರ. ಹಳ್ಳಿ ಲೆವೆಲ್ದಾಗ ಯಾರ ಕಡೆ ಇನ್ನೂ ಆಧಾರ್ ಕಾರ್ಡು ಇಲ್ಲ, ಅವ್ರ ಜನ್ಮ ದಾಖಲೆ ಮಾಡ್ಕೊಂಡಿಲ್ಲ, ಅಂತವ್ರ ಬದಲು ಆಯೋಗ ಕಡೆ ಯಾವ್ದು ಉತ್ತರಿಲ್ಲ. ಆಮೇಲೆ ಮುಂದೆ ಇವರು ಉಳಿದ್ರಂದ್ರ ಇಷ್ಟ ಮಂದಿ ಜನಸಂಖ್ಯೆ ಉಳಿದ್ರಂದ್ರ ಇಷ್ಟ ಒಂದು ಸಮಾಜಕ್ಕೆ ಅನ್ಯಾಯ ಆಗ್ತೈತಿ, ಆ ವ್ಯಕ್ತಿಗಳಿಗೆ ಅನ್ಯಾಯ ಆಗ್ತೈತಿ. ಅದಕ್ಕೆ ನಮ್ಮ ಮೂಲ ಬೇಡಿಕೆ ಒಂದ ಏನೈತಿ, ಇದಕ್ಕ ಮೊದ್ಲು ಆಧಾರ್ ಕಾರ್ಡ್ ಇಲ್ದವ್ರು, ಜನನ ಪ್ರಮಾಣ ಪತ್ರ ಇಲ್ದವ್ರು ಯಾವ ವೇದಾಗ ಮಾಡ್ಕೋಬೇಕು, ಅವ್ರನ್ನ ಯಾವ ರೀತಿ ನೀವು ಕನ್ಸಿಡರ್ ಮಾಡ್ತೀವಿ, ಅದಕ್ಕೆ ನಮ್ಗೆ ಉತ್ತರ ಕೊಡ್ಬೇಕು. ಆಯೋಗದವ್ರು ಕೊಡ್ಬೇಕು, ಸರ್ಕಾರ ಕೊಡ್ಬೇಕು. ಆಮೇಲೆ ಮುಂದೆ ಇವ್ರದೆಲ್ಲ ನಮ್ಮ ಸಮಾಜ ಚಲವಾದಿ ಸಮಾಜ ಏನ್ ನಮ್ಮ ಬಾಂಧವ್ರ ಇದಾವ, ಆ ಬಾಂಧವ್ರದ ಇವ್ ಡಾಕ್ಯುಮೆಂಟ್ ಆಗೋತನ ಇದನ್ನ ಎಕ್ಸ್ಟೆಂಡ್ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಇದು ಯಾವ್ದು ಇಲ್ಲ ಅಂದ್ರ ಇದು ಜನನ ಪ್ರಮಾಣ ಪತ್ರ ಒಂದ ಇತ್ತಂದ್ರ ಅದನ್ನ ಅದ್ರ ಮ್ಯಾಗ ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು. ಆಧಾರ್ ಕಾರ್ಡ್ದಾಗ ಒಂದು ಎನ್ರೋಲ್ಮೆಂಟ್ ನಂಬರ್ ಕೊಡ್ತಾರೆ, ಎನ್ರೋಲ್ಮೆಂಟ್ ನಂಬರ್ ಮ್ಯಾಗ ಇವ್ರು ಜಾತಿ ಗಣತಿ ಮಾಡ್ಕೋತಾರ. ನಮ್ಮ ಮೂಲ ಸಮಸ್ಯೆ ಏನೈತಿ, ನಮ್ ಕಡೆ ಆಧಾರ್ ಕಾರ್ಡ್ ಇಲ್ಲ, ಜನನ ದಾಖಲೆ ಇಲ್ಲ, ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇದಕ್ ಪರಿಹಾರ ಮಾಡಿ ಕೊಡ್ಬೇಕು. ಆಯೋಗದಾರ ಕೊಡ್ಲಿ, ಸರ್ಕಾರಕ್ಕೆ ಕೊಡ್ಲಿ. ಇದನ್ನ ಕೊಡಾಕ್ ಆಗ್ಲಿಲ್ಲ ಅಂದ್ರ ಈಗ ಶೈಕ್ಷಣಿಕ ವರ್ಷದಾಗ ಬೇರೆ ಜಾತಿ ವಿದ್ಯಾರ್ಥಿಗಳಿಗೆ ತೊಂದರೆನೇ ಆಗೋದ್ ಬೇಡ, ಶಿಕ್ಷಕರಿಗೂ ತೊಂದರೆ ಆಗೋದ್ ಬೇಡ. ಇದು 28 ಕ್ಲೋಸ್ ಮಾಡ್ಲಿ. ಮತ್ತ ಇದನ್ನ ಆಗಸ್ಟ್ ಒಳಗ ಮತ್ತೊಂದು ನಮ್ಗೊಂದು ಅಕ್ಟೋಬರ್ ಒಳಗ ಮತ್ತೊಂದು ನಮ್ಗೊಂದು ತಿಂಗಳ ಟೈಮ್ ಕೊಟ್ಟ ನಂತರ ಈ ಜಾತಿ ಗಣತಿ ಕಂಪ್ಲೀಟ್ ಮಾಡ್ಬೇಕು ಅಂತಂದ ನಿಮ್ ಮೂಲಕ ಸರ್ಕಾರಕ್ಕಾಗ್ಲಿ ಆಮೇಲೆ ಆಯೋಗಕ್ಕಾಗ್ಲಿ, ಇದೇ ನಾಗಮೋಹನ್ ದಾಸ್ ಆಯೋಗಕ್ಕಾಗ್ಲಿ ಸರ್ಕಾರಕ್ಕಾಗ್ಲಿ ನಮ್ಮ ಚಲವಾದಿ ಮಹಾಸಭಾ ಜಮಖಂಡಿ ಘಟಕದಿಂದ ಅವ್ರಿಗೆ ಆಗ್ರಹ ಪಡಿಸ್ತೀನಿ.